ದೇವೋಭವ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಮೇಳಕ್ಕೆ ಬಂದಂಥ ಎಲ್ಲ ವಿಪ್ರ ಬಂಧುಗಳೇ, ಮಾತು ಇಲ್ಲಿ ಕಮ್ಮಿ ಇರಬೇಕು, ವ್ಯಾಪಾರ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಯಾಕಂದ್ರೆ ವಿಪ್ರ ವೇದಿಕೆ ವಿಪ್ರರಿಗೋಸ್ಕರ ಏನು ಅವರ ಒಂದು ವಸ್ತುಗಳನ್ನು ಏನು ತಂದಿದ್ದಾರೋ ಅದನ್ನ ಇಲ್ಲಿ ಮಾರಾಟ ಮಾಡೋದಕ್ಕೆ ಪ್ರತಿ ವರ್ಷ ಇದನ್ನ ನಡೆಸ್ತಾ ಇದ್ದೀರಿ ಅಂತ ಕೇಳ್ಬಂತು. ಬಹಳ ಉತ್ತಮವಾದದ್ದು. ಯಾಕಂದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಬರೀ ಹೋಮ ಮಾಡ್ತಾರೆ, ಇಲ್ಲ ಎಲ್ಲೋ ಒಂದು 2 ಹೊತ್ತು ಊಟ ಹಾಕ್ತಾರೆ ಅಂತ ಹೇಳಿ, ಆದ್ರೆ ಆರ್ಥಿಕವಾಗಿ ಕೂಡ ವಿಪ್ರ ಸಬಲನಾಗಬೇಕು ಅನ್ನುವಂತ ಉದ್ದೇಶದಿಂದ ಮಲ್ನಾಡು ವಿಪ್ರ ಸಭೆಯವರು ಈ ಒಂದು ಮೇಳವನ್ನ ಪ್ರತಿಯೊಂದು ವರ್ಷ ನಡೀತಾ ಇರೋದು ನಿಜವಾಗ್ಲೂ ನಾನು ಶ್ಲಾಘನೀಯವಾದಂತ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಒನ್ ವಿಲೇಜ್ ಒನ್ ಪ್ರಾಡಕ್ಟ್ ಅಂತ ಹೇಳಿ. ಅಂದ್ರೆ ಸ್ವದೇಶಿಯನ್ನ ನಿಜವಾದ ರೀತಿಯಲ್ಲಿ ಯಾರಾದ್ರೂ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವಿಪ್ರ ಬಂಧುಗಳು. ಯಾಕಂದ್ರೆ ಸ್ವದೇಶಿ ವಿಚಾರ, ಸ್ವದೇಶಿ ವಸ್ತುವನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ವಿಪ್ರ ಬಂಧುಗಳು, ಮತ್ತು ಅದನ್ನ ಇಡೀ ಸಮಾಜದಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ವಿಪ್ರ ಬಂಧುಗಳೇ. ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಊರಿಗೆ ಹೋದ್ರೆ ಈ ಊರು ಇಂಥದಕ್ಕೆ ಫೇಮಸ್ ಅಂತ ಇರುತ್ತೆ. ನೀವು ತೀರ್ಥಹಳ್ಳಿ ಮಲೆನಾಡು ಜಾಗಕ್ಕೆ ಹೋದ್ರೆ, ಇಂಥ ಕಡೆ ಹೋದ್ರೆ ಅಪ್ಪೆ ಮಿಡಿ ಒಳ್ಳೆ ಸಿಗುತ್ತೆ ಅಂತ. ಈಗಷ್ಟೇ ನಮ್ಮ ಅಣ್ಣ ಹೇಳ್ತಾ ಇದ್ದ, ಶಿಕಾರಿಪುರದಲ್ಲಿ ಅಲ್ಲೆಲ್ಲೋ ಒಂದು ಬಹಳ ಚೆನ್ನಾಗಿ ಅಕ್ಕಿ ಹಪ್ಪಳ ಮಾಡ್ತಾರೆ, ಅದು ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳಿ. ನಾನು ಕೋಟದವರಿಗೆ ಬಾಯಿ ರುಚಿ ಸ್ವಲ್ಪ ಜಾಸ್ತಿ. ನಾವು ಎಲ್ಲಿ ಹೋದ್ರೂ ಕೂಡ ಏನಾದ್ರೂ ಒಂದು ವಸ್ತು ನೋಡಿದ್ರೆ ಅಥವಾ ಏನಾದ್ರು ತಿಂದ್ರೆ ಅದು ಹೇಗೆ ಮಾಡೋದು ಅಂತ ಕೇಳಿ, ನನಗೆ ಅಡಿಗೆಗೆ ಅಷ್ಟೊಂದು ಇದಿಲ್ಲ, ನಮ್ಮ ಅಣ್ಣ ಮನೆಗೆ ಹೋಗಿ ಮಾಡ್ತಾನೆ ಅದನ್ನು, ಆ ಅಡಿಗೆ ಹೇಗಿರುತ್ತೆ ನೋಡೋಣ ರುಚಿ ಅಂತ ಹೇಳಿ. ಅಂದ್ರೆ ನಾವೆಲ್ಲ ನಮ್ಮ ಹಳ್ಳಿಯ ವಿಚಾರವನ್ನ ನಾವು ಏನು ಹುಟ್ಟಿದಾಗ ನಮ್ಮಲ್ಲಿ ಇತ್ತೋ, ನಾವು ತಿನ್ನುವ ಆ ಆಹಾರ ಆಗಿರ್ಬೋದು ಅಥವಾ ಉಪಯೋಗಿಸುವಂತ ವಸ್ತುಗಳನ್ನ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ತಗೊಂಡು ಹೋಗ್ತೇವೆ. ಇದು ಮಲೆನಾಡು ಮತ್ತೆ ದಕ್ಷಿಣ ಕನ್ನಡದಿಂದ ಬಂದವರದ್ದು ಒಂದು ಮುಖ್ಯವಾದಂತ ಇದು. ಅವ್ರು ಎಲ್ಲಿ ಹೋದ್ರು ಕೂಡ ಅವರೊಟ್ಟಿಗೆ ಅವರ ಆ ಸಂಸ್ಕಾರ ಮತ್ತು ಅವರ ದಿನನಿತ್ಯದ ಆ ವಸ್ತುಗಳು ಅವ್ರ ಜೊತೆ ಬರ್ತಕ್ಕಂಥದ್ದು. ಇದನ್ನ ಇನ್ನಷ್ಟು ಹೆಚ್ಚಾಗಬೇಕು. ನಮ್ಮ ಆಹಾರ ಪದ್ಧತಿಯನ್ನ ಇವತ್ತಿನ ಜನರಿಗೆ ನಾವು ಇನ್ನಷ್ಟು ಹೆಚ್ಚು ಹೇಳಬೇಕಾಗತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ಆಹಾರನೇ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ತಾ ಇತ್ತು. ಯಾಕಂದ್ರೆ ಯಾವ್ಯಾವ ಕಾಲದಲ್ಲಿ ಏನ್ ತಿನ್ಬೇಕೋ ಅದನ್ನೇ ತಿಂತಾ ಇದ್ವಿ ನಾವು. 365 ದಿನನೂ ಮಾವಿನ ಹಣ್ಣು ತಿಂದ್ರೆ ಆ ಮಾವಿನ ಹಣ್ಣಿಂದ ಆಗುವ ದುಷ್ಪರಿಣಾಮ ಏನು ಅನ್ನೋದು ಗೊತ್ತು. ಮತ್ತೆ ಆ ಮಾವಿನ ಹಣ್ಣು ಮಾವಿನ ಕಾಲದಲ್ಲಿ ಬಂದಾಗ ಆ ಇಂಟ್ರೆಸ್ಟ್ ಕಾಣಿಸಲ್ಲ ನಮಗೆ. ಅದರಿಂದ ಒಗರು ತಿನ್ಬೇಕು, ಕಹಿ ತಿನ್ಬೇಕು, ಸಿಹಿ ತಿನ್ಬೇಕು, ಉಪ್ಪು ತಿನ್ಬೇಕು ಅಂತಕ್ಕಂಥದ್ದು ಇಲ್ಲಿ ಆಯುರ್ವೇದದವರಿಗೆ ಇನ್ನಷ್ಟು ನನ್ಗಿಂತ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಒಟ್ಟು ಸೇರಿಸಿ ತಿಂದಾಗ್ಲೇ ಒಳ್ಳೆ ಆರೋಗ್ಯವಂತರಾದಂತಹ ಒಂದು ದೇಹವನ್ನು ನಾವು ಕಾಪಾಡ್ಕೊಳ್ಬಹುದು. ಆ ಆರೋಗ್ಯವಂತರಾದ ದೇಹವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಳ್ಳೊಳ್ಳೆ ಇಲ್ಲಿ ಆಹಾರ ಕೂಡ ಇವತ್ತು ಬಂದಿದೆ. ಅದನ್ನೆಲ್ಲ ನೀವು ಇವತ್ತು ಸಂಜೆ ಹೋಗೋದ್ರಲ್ಲಿ ನಿಮಗೂ ಕೂಡ ಇವತ್ತಿನ ಈ ಮೇಳ ಯಶಸ್ಸನ್ನು ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾವು ಏನು ಮಾಡಿದ್ರು ಕೂಡ ದೇಶಕ್ಕೋಸ್ಕರ ಮಾಡೋಣ. ಆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮೆಲ್ಲರ ಅಭಿವೃದ್ಧಿ. ಯಾಕಂದ್ರೆ ವಿಪ್ರರ ಮುಖ್ಯವಾದಂತ ಉದ್ದೇಶ ಅದೇ. ತುಂಬಾ ಜನ ಕೇಳ್ತಾರೆ, ನೀವೆಲ್ಲ ಕಿಂಗ್ ಅಲ್ಲ ಅಂತ ಹೇಳಿ. ನಾವು ಕಿಂಗ್ ಅಲ್ಲ, ಕಿಂಗ್ ಮೇಕರ್ಸ್. ಕಿಂಗ್ ಮೇಕರ್ಸ್ ಯಾವಾಗ ಸದೃಢವಾಗಿರ್ತಾರೋ ಆಗ್ಲೇ ದೇಶ ಮುಂದುವರಿಯುವಂತದ್ದು. ನನಗೆ ನಿಮಗೆ ಭಾರತ ಅನ್ನತಕ್ಕಂಥದ್ದು ಒಂದು ಭೂಮಿಯ ತುಂಡಲ್ಲ, ಅದು ಭೂಮಿ ಮಾತ್ರ ಅಲ್ಲ. ಭೂಮಿ ಮಾತ್ರ ಅಂತ ಹೇಳಿದ್ರೆ ಅದು ಅಲ್ಲಿ ನಿಮಗೆ ಒಂದು ರೀತಿ ಭೋಗದ ವಾಸನೆ ಕಾಣಿಸುತ್ತೆ. ನನಗೆ ನಿಮಗೆ ಭಾರತ ಮಾತೆ, ಮಾತೃಭೂಮಿ, ಅಲ್ಲಿ ತ್ಯಾಗದ ಸಂಕೇತ ಕಾಣಿಸುತ್ತೆ. ನನ್ನ ಮಾತನ್ನ ಒಂದೇ ವಿಚಾರದಲ್ಲಿ ಹೇಳ್ತೀನಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತೊಂದಿಗೆ ಮುಗಿಸ್ತೀನಿ. ಯಾಕಂದ್ರೆ ನಾವೆಲ್ಲ ವಿಪ್ರರು ಅದನ್ನೇ ಪಾಲಿಸ್ತಾ ಇರ್ತಕ್ಕಂಥ. भारत एक जमीन का टुकड़ा नहीं है, ये जीता जागता राष्ट्र पुरुष है। ये वंदन की भूमि है, ये अभिनंदन की भूमि है, ये तर्पण की भूमि है, अर्पण की भूमि है। इसके कंकर कंकर में शंकर है, इसके बिंदु बिंदु में गंगा जल है। हम जिएंगे तो इस देश के लिए जिएंगे, हम मरेंगे तो इस देश के लिए मरेंगे। मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज आएगा, भारत माता की जय, भारत माता की जय, भारत माता की जय। ನಮಸ್ಕಾರ. ಹಾಗೂ ಬೇರೆಯ ವಿಪ್ರ ಸಂಸ್ಥೆಗಳಿಂದ ಇಲ್ಲಿಗೆ ಬಂದು ನಮ್ಮ ಜೊತೆ ಕೂಡಿ ಮಾತಾಡಿ ಇವತ್ತು ನಮ್ಮನ್ನು ಬಹಳ ಸಂತೋಷಪಡಿಸಿದ್ದಾರೆ. ಹಾಗೂ ಕೂಡ ನಮ್ಮ ಆದರದ ಒಂದು ಅಭಿನಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈಗ ನಮ್ಮ ಬ್ರಾಹ್ಮಣರಿಗೆ ಗೊತ್ತಿರೋ ಹಾಗೆ
ನಮ್ಮ ಉಳಿವಿನ ಬಗ್ಗೆ ನಾವು ಬಹಳ ಯೋಚನೆ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ನಮಗೆ ಬರೀ ಅನ್ಯ ಜಾತಿಯವರು ಅಂತ ಅನ್ನೋದ್ರ ದಾಳಿ ಒಂದೇ ಅಲ್ಲ, ನಮ್ಮವರೇ ಹಿಂದೂಗಳೇ ನಮ್ಮನ್ನ ಶತ್ರುಗಳನ್ನು ಕಾಡುವಂಥ ಒಂದು ಪರಿಸ್ಥಿತಿ ಎಷ್ಟೋ ಕಡೆ ನಿರ್ಮಾಣ ಮಾಡಿದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಇಬ್ಬರನ್ನಾದರೂ ಕೊನೆಯ ಪಕ್ಷ ನಾವು ಬೇರೆ ಬೇರೆ ಯಾವುದು ನಮ್ಮ ಬೇರೆ ಏನಾದರೂ ಸಂಘಗಳು ಅಲ್ಲದೇನೆ ನಾವೆಲ್ಲ ಒಟ್ಟಾಗಿ ಈ ಥರದ ಒಂದು ಮೇಳಗಳನ್ನು ನಡೆಸೋದ್ರ ಮುಖಾಂತರ ಇವರು ಹೇಳಿದ ಹಾಗೆ ಬರೀ ನಾವು ದಾನ ಧರ್ಮನೋ ಅಥವಾ ವೇದ ಪುರಾಣ ಇದು ಒಂದನ್ನೇ ನಾವು ಆಶ್ರಯಿಸದೆ ಈ ಥರ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅದನ್ನು ನಾವು ಅಡಿಯಿರಿಸಿ ನಾವು ಇದರಲ್ಲಿ ಮುಂದುವರಲೇಬೇಕಾಗಿದೆ. ಉಳಿದ ಪ್ರಶ್ನೆ ಆದ್ದರಿಂದ ಇದನ್ನ ದಯವಿಟ್ಟು ಯಶಸ್ವಿಗೊಳಿಸಿ ಅಂತ ಎಲ್ಲರೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳೊಂದಿಗೆ ಈ ಮೇಳಕ್ಕೆ ಬಹಳ ಯಶಸ್ಸನ್ನು ಕೊಡ್ತೀನಿ. ನಾನು ಮಲೆನಾಡಿನವರಲ್ಲ, ಆದರೆ ಮಲೆನಾಡು ಬಹಳ ಕಾಂಟ್ರಿಬ್ಯೂಷನ್ಸ್ ಮಾಡಿದೆ. ಅಲ್ಲಿಂದ ಬಂದಿರೋ ಬಹಳ ಜನ ಯಾವಾಗಲೂ ನಾವೆಲ್ಲ ಸ್ಕೂಲಲ್ಲಿ ಓದ್ತಾ ಇರುವಾಗ ಹಾಗೆ 10th ಸ್ಟ್ಯಾಂಡರ್ಡ್ ರ್ಯಾಂಕ್ಸ್ ಎಲ್ಲ ಬರ್ಬೇಕಾದ್ರೆ ಆ ಮಲೆನಾಡು ಹುಡುಗಕ್ಕೆ ಬರ್ತಾ ಇತ್ತು. ಆ ರೀತಿ ಅಷ್ಟೊಂದು ಬುದ್ಧಿವಂತರು ಈಗ ಬಿಟ್ರು ನೀವೇನೋ ಹೊಗಳ್ಕೊತಾ ಇದ್ದೀರಾ, ನಿಮ್ ಬಿಟ್ರ ಮಕ್ಕಳೆಲ್ಲ ಎಲ್ಲ ಬೇರೆ ದೇಶಗಳಲ್ಲೇ ಇದ್ದಾರೆ. ಇಲ್ಲಿರೋರೇ ಬಹಳ ಕಮ್ಮಿ ಆಗಿದೆ. ಮೊದಲ ಹುಡುಗರನ್ನೆಲ್ಲ ವಾಪಸ್ ಕರ್ಕೊಂಡು ನಿಮ್ಮ ದೇಶವನ್ನ ನೀವೆಲ್ಲ ಉದ್ಧಾರ ಮಾಡಬೇಕಾಗಿದೆ. ಆಯುರ್ವೇದನೂ ನಮ್ಮಲ್ಲಿಂದನೇ ಬಂದಿರ್ತಕ್ಕಂಥದ್ದು. ಆಹಾರ ಪದ್ಧತಿಗಳೆಲ್ಲ ಆಯುರ್ವೇದದಲ್ಲಿ ಹೇಳಿ ಬರ್ತದೆ. ಜನಜೀವನಕ್ಕೆ ಏನೇನು ಬೇಕಾಗಿದೆ, ಪ್ರಪಂಚಕ್ಕೆ ಬೇಕಾಗಿರುವಂತಹ ಎಲ್ಲದಕ್ಕೂ ಆಯುರ್ವೇದದಲ್ಲೇ ಮೂಲ. ಅದು ಒಂದು ಅಥರ್ವ ವೇದದ ಒಂದು ಉಪಾಂಗ ಆಗಿದೆ. ಸೊ ಅದ್ರಲ್ಲಿ ಏನ್ ಹೇಳುತ್ತೆ, ಅದರಲ್ಲಿ ನಿಮ್ಗೆ ಬೇಕಾದೆಲ್ಲ ಇದೆ. ಬೇಕಾಗಿರೋ ನೀವು ಹಾಕೊಳ್ಳೋ ಬಟ್ಟೆಯನ್ನ ತಯಾರು ಮಾಡೋದ್ರಿಂದ ಹಿಡಿದು ನೀವು ತಿನ್ನೋ ಆಹಾರ, ನೀವು ಯಾವಾಗ ಹೇಗಿರ್ಬೇಕು, ಯಾವ ರೀತಿ ಜೀವನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಹೇಗೆ ರೋಗ ಬರದಂತೆ ನಿಮ್ಮನ್ನ ಕಾಪಾಡ್ಕೋಬೇಕು, ಈ ರೀತಿ ಆಹಾರ ನಿಯಮಗಳನ್ನೆಲ್ಲ ನೀವು ಪಾಲಿಸ್ತಾ ಹೋಗಲೇಬೇಕಾಗಿದೆ. ಈ ಆಕ್ಚುಲ್ ಆಗಿ ನಿಮ್ ಹೋಟೆಲ್ ಇಂಡಸ್ಟ್ರಿಗೆಲ್ಲ ಯಾರು ಕಾರಣ ಆಗಿದ್ದಾರೆ? ಎಲ್ಲ ನಮ್ಮ ಕನ್ನಡದ ಕಾರಣ. ಎಲ್ಲ ಮೈಯ ಅಡಿಗ ಎಲ್ಲ ಅಲ್ಲಿನವ್ರೆ. ಸೊ ಅವರ ಹೋಟೆಲ್ಸ್ ಎಲ್ಲ ಅವರೇ ಆಗಿರೋದ್ರಿಂದ ಅವರು ಇವಾಗ ಸಾಯಂಕಾಲ ಏನ್ ಮಾಡ್ತಾರೆ, ನಾರ್ತ್ ಇಂಡಿಯನ್, ಇಂಡಿಯನ್, ಚೈನೀಸ್, ಟಕ್ಕರ್ ಅನ್ಕೊಂಡು ಏನೇನೋ ಅಡಿಗೆಲ್ಲ ಮಾಡ್ಬಿಡ್ತಾರೆ. ಸೊ ಯು ಜಸ್ಟ್ ಸ್ಟಿಕ್ ಆನ್ ಯುವರ್ ಒರಿಜಿನಾಲಿಟಿ. ನಿಮ್ಮೆಲ್ಲ ನೀವು ಬಿಡಬೇಡಿ. ನಿಮ್ಮಲ್ಲಿರುವಂತಹ ಪ್ರಪಂಚದಲ್ಲೇ ಇರುವಂತಹ ದೇಶ ನಮ್ಮ ಭಾರತ ದೇಶ. ಅದರಲ್ಲಿರುವಂತಹ ಪ್ರತಿಯೊಂದು ಸಂಸ್ಕಾರ ಆಗಲಿ ಮತ್ತೊಂದಾಗಲಿ ಬೇರೆ ಎಲ್ಲೂ ಕಂಡುಬರೋದಿಲ್ಲ. ಸೊ ಆ ರೀತಿ ನೀವು ಆಯುರ್ವೇದ ಪ್ರಕಾರ ಆಯುರ್ವೇದದಲ್ಲೇ ನಮ್ಗೊಂದು ಇದಿದೆ, ಅಷ್ಟಾಂಗ ಹೃದಯ, ಅಷ್ಟಾಂಗ ಸಪ್ತಾಹ ಅಂತ ಒಂದು ಪುಸ್ತಕ ಇದೆ. ಅದನ್ನು ನೀವು ಭಗವದ್ಗೀತೆ ಜೊತೆ ಹೇಗೆ ಮನೆಯಲ್ಲಿ ಇಟ್ಕೊಳ್ತೀರೋ ಅದೇ ರೀತಿ ಆ ಪುಸ್ತಕವನ್ನು ಓದ್ತಾ ಹೋದ್ರೆ ಅಲ್ಲಿ ಮಲೆನಾಡಿನ ಸಮಸ್ತ ಗಿಡಮೂಲಿಕೆಯಿಂದ ಹಿಡಿದು ಅಲ್ಲಿ ಜನರ ಆಚಾರ ವಿಚಾರ ಎಲ್ಲವೂ ತುಂಬಾ ಸುಂದರವಾಗಿ ವರ್ಣಿಸಲ್ಪಟ್ಟಿದೆ. ಸೊ ಆ ಪುಸ್ತಕಗಳನ್ನೆಲ್ಲ ಓದಿಕೊಂಡು ಎಲ್ಲರೂ ಈ ಭಾರತದ ಬಗ್ಗೆ ಹೆಚ್ಚೆಚ್ಚು ಪ್ರೇಮ ಬೆಳೆಸಿಕೊಂಡು ತಮ್ಮ ಆತ್ಮೋದ್ಧಾರಕ್ಕಾಗಿ, ಭಾರತದ ಉದ್ಧಾರಕ್ಕಾಗಿ ಎಲ್ಲರೂ ಶ್ರಮಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಈ ಹೇಳ್ತ ಬೆಳ್ಳಿ ಕಟ್ಟಿದೋಳಿದ್ದಗೆ ಸಪ್ಪಗಣ್ಣ ಬಿಟ್ಟಿಲ್ಲದೆ ಮಕ್ಕೇರಿ ಮಂಜು ಹೂವಿ ತಪ್ಪಿ ನೋಡಿದ್ದಗೆ ಬೆಳ್ಳಿ ಕಟ್ಟಿದೋಳಿದ್ದಗೆ ಸಪ್ಪಗಣ್ಣ ಬಿಟ್ಟಿಲ್ಲದೆ ಮಕ್ಕೇರಿ ಮಂಜು ಮಟ್ಟಿದಲ್ಲೇ ಮಟ್ಟಿದಂಗೆ ಲಂಗ ಬಿದ್ದಿ ಕಟ್ಟಿದಂಗೆ ಈತ ಕಟ್ಟಿ ಕೊಟ್ಟೋದಂಗೆ ಅಳ್ಳಡಂದು ಮಂಜು ತಾಯಿ ಮಗಿಗೆ ಕೊಡಂಗೆ ಬಂದ ಕೊಂದು ಕೊಡಂಗೆ, ತಾಯಿ ಮಗಿಗೆ ಕೊಡಂಗೆ ಬಂದ ಕೊಂದು ಕೊಡಂಗೆ ಮಟ್ಟೆರಿನ ಎದೆ ಕೊಟ್ಟು ಗಟ್ಟಿತ್ತು ಮಂಜು ಭೂಮಿ ತಪ್ಪಿ ನೋಡಿದ್ದಂಗೆ ಬೆಳ್ಳಿ ಕಟ್ಟಿ ನೋಡಿದರೆ ಸಪ್ಪಗಣ್ಣ ತಿಟ್ಟಿಲ್ಲದೆ ಮಡಿಕೇರಿ ಮಂಜು. ಚಿಕ್ಕ ಕಿರುಕಾಣಿಕೆ ಸರ್.
ವಾರ್ಷಿಕ ಕಾರ್ಯಕ್ರಮ ಇದು ಮೇಳ. ಕಳೆದ ವರ್ಷದಂತೆ ಈ ಸಾರಿಯೂ ಸಹ ಆಯೋಜಿಸಿದ್ದೇವೆ. ಈ ಒಂದು ಮೇಳದ ಉದ್ದೇಶ ಮಲೆನಾಡಿನಿಂದ ಬೆಂಗಳೂರಿಗೆ ಬಂದು ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರುವ ನಮ್ಮ ವಿಪ್ರ ಬಂಧುಗಳಿಗೆ ಒಂದು ಉತ್ತೇಜನ ನೀಡಬೇಕೆಂಬ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ವಿಪ್ರ ಬಂಧುಗಳು ಅಂತ ನಮ್ಮ ಒಂದು ಆಕಾಂಕ್ಷೆ. ಈ ವರ್ಷದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಎಂದು ನಮ್ಮ ಊಟ ಮಹಾಜಗತ್ತಿನ ಅಧ್ಯಕ್ಷರಾದ ಶ್ರೀಯುತ ಗಿರಿಧರ ಉಪಾಧ್ಯಾಯ ಇವರನ್ನ ಕೇಳಿಕೊಂಡಾಗ ಅವರು ಆಗಮಿಸಿ ನಮ್ಮೊಂದಿಗೆ ಕೆಲ ಕಾಲ ಕಳೆದು ಉತ್ತಮವಾದ ಮಾತುಗಳನ್ನಾಡಿದ್ದಾರೆ. ಬಹಳ ಒಂದು ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೆ ನಾನು ಮಲೆನಾಡು ವಿಪ್ರ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಮುಗಿಸಿದ್ದೇನೆ. ಹಾಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೀಣಾಪಾಣಿ ಅವರನ್ನು ಸಹ ನಾವು ಆಮಂತ್ರಿಸಿದಾಗ ಅವರು ಸಹ ಆಗಮಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ಅಮೂಲ್ಯವಾದ ಸಲಹೆ ನೀಡಿದ್ದಾರೆ. ಅವರಿಗೂ ಸಹ ಮಲೆನಾಡು ವಿಪ್ರ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಮುಗಿಸುತ್ತೇನೆ. ನಮ್ಮ ಮಲೆನಾಡು ವಿಪ್ರ ವೇದಿಕೆಯ ಮಾಜಿ ಅಧ್ಯಕ್ಷರು ಮತ್ತು ನಿರಂತರ ಸಲಹೆಗಾರರು ಆಗಿರುವಂತಹ ಶ್ರೀಯುತ ನಗರ ಶ್ರೀನಿವಾಸ ಉಡುಪ ಅವರು ಸಹ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಮ್ಮ ಒಂದು ಅಮೋಘವಾದ ಅಕ್ಕಸಿರಿಯಿಂದ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೂ ಸಹ ಮಲೆನಾಡು ವಿಪ್ರ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸ್ಟಾಲ್ ಓನರ್ಗಳು ಮತ್ತು ವಿಪ್ರ ಬಂಧುಗಳಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಂಜೆಯವರೆಗೆ ತಮ್ಮ ಎಲ್ಲ ವ್ಯಾಪಾರ ವ್ಯವಹಾರಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಒಂದೆರಡು ಚಿಕ್ಕ ಅನೌನ್ಸ್ಮೆಂಟ್ಸು. ಒಂದು, ಇವತ್ತು ಲಕ್ಕಿ ಡಿಪ್ ಇದೆ. ಸೊ ನಮ್ಮ ಕೌಂಟರ್ ಪಕ್ಕದಲ್ಲೇ ಲಕ್ಕಿ ಡಿಪ್ದು ಕೂಪನ್ಗಳು ಸಿಗುತ್ತೆ. ಲಕ್ಕಿ ಡಿಪ್ ಡ್ರಾ ಸಾಯಂಕಾಲ 5 ಗಂಟೆಗಿದೆ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಯಾವುದೇ ದಂಪತಿಗಳು, ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ದಂಪತಿಗಳು ಇಲ್ಲಿ ಬಂದು ವಿಪ್ರ ವೇದಿಕೆಯ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಇಲ್ಲೊಂದು ಸೆಲ್ಫಿ ತಗೊಂಡು ಅದನ್ನು ನಮ್ಮ ಕೌಂಟ್ರಲ್ಲಿ ತೋರಿಸಿ ಒಂದು ಚೀಟಿ ಎತ್ತಿ ಬಹುಮಾನ ನಿಮ್ಮದು ಆಗಲೂಬಹುದು. ಗ್ಯಾರಂಟಿ ಕೊಡಲ್ಲ, ಬಹುಮಾನ ಆಗಲೂಬಹುದು. ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ಈಗ ಶುರು ಮಾಡ್ತೀವಿ 11:15 11:45 ಮಕ್ಕಳೆಲ್ಲ ರೆಡಿ ಇರಬೇಕು. ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನು ನಮ್ಮ ಸಂಘದ ಕಮಿಟಿ ಸದಸ್ಯರಾಗಿರುವಂತಹ ಶ್ರೀಮತಿ ಮಾನಿನಿ ಹಾಗೂ ಶ್ರೀಮತಿ ಅನಿತಾ ಶೈಲೇಂದ್ರ ಅವರು ನಡೆಸಿಕೊಡ್ತಾರೆ. ಧನ್ಯವಾದಗಳು ಸರ್. ಹೆಸರು ಕೃಷ್ಣಮೂರ್ತಿ ಅಂತ. ನಾನು ಮಲೆನಾಡು ವಿಪ್ರ ವೇದಿಕೆಯ ಅಧ್ಯಕ್ಷರು. ಈ ಮಲೆನಾಡು ವಿಪ್ರ ವೇದಿಕೆಯ ಮೇಳ ಕಾರ್ಯಕ್ರಮವನ್ನು ಕಳೆದ ಸಾಲಿನಿಂದ ಹೊಂದಿದ್ದೇವೆ. ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ನಡೆಯಿತು, ಯಶಸ್ವಿಯಾಗಿತ್ತು. ಮಲೆನಾಡಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿರುವ ನಮ್ಮ ವಿಪ್ರ ಬಂಧುಗಳ ಒಂದು ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಿಂದ ನಮ್ಮ ವಿಪ್ರ ಬಂಧುಗಳಿಗೆ ಎಲ್ಲ ಥರದ ಪ್ರೋತ್ಸಾಹ ಸಿಗುತ್ತೆ ಅಂತ ಅನ್ನೋದು ನಮ್ಮ ಉದ್ದೇಶ. ನನ್ನ ಹೆಸರು ಮಧುರೇಶ್ ಅಂತ, ಮಲೆನಾಡು ವಿಪ್ರ ವೇದಿಕೆಯ ಸಂಸ್ಥಾಪಕ ಕಾರ್ಯದರ್ಶಿ. ಈ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ದು 2009ರಲ್ಲಿ. ಯಶಸ್ವಿಯಾಗಿ ಈಗ 15ನೇ ವರ್ಷದಲ್ಲಿ ಸಂಘ ನಡೀತಾ ಇದೆ. ನಾವು ಪ್ರತಿ ವರ್ಷವೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಥ್ರೂಔಟ್ ದ ಇಯರ್ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಮಲೆನಾಡಿಗೆ ಬಂದಿರುವಂತಹ ಸಾಧಕರನ್ನು ಗುರುತಿಸುವಂತಹ ಕಾರ್ಯಕ್ರಮ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ, ಹಿರಿಯರಿಗೆ ಆರೋಗ್ಯ ವಿಷಯದಲ್ಲಿ ಸಹಾಯ, ಹೀಗೆ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದರ ಒಂದು ಮುಂದುವರಿದ ಭಾಗವೇ ಇವತ್ತಿನ ಈ ಮೇಳ. ಹಿಂದಿನ ವರ್ಷವೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ವಿ. ಒಬ್ಬರು ಸಮುದಾಯದ ಪರಸ್ಪರರಿಗೆ ಕೊಡುಕೊಳ್ಳುವಿಕೆಯ ವಿಷಯದಲ್ಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ನನ್ನ ಹೆಸರು ರವೀಂದ್ರ. ಇವತ್ತು ಮಲೆನಾಡು ವಿಪ್ರ ವೇದಿಕೆಯಿಂದ 2ನೇ ವರ್ಷ ಈ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಈ ಮೇಳದ ವಿಶೇಷ ಅಂತ ಹೇಳಿದರೆ ನಿಮಗೆ ಆಹಾರದಿಂದ ಇರ್ಬೋದು, ಆರೋಗ್ಯದಿಂದ ಇರ್ಬೋದು, ಕರಕುಶಲ ವಸ್ತುಗಳಿರ್ಬೋದು, ಎಲ್ಲ ಥರದಂಥ ಪ್ರಾಡಕ್ಟ್ಸ್ಗಳು ಮಲೆನಾಡವ್ರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳಿ. ನಮಸ್ಕಾರ. ಹೆಸರು ಮಾಲತಿ ಮಧುರೇಶ್. ಒಂದು ಬ್ರಾಹ್ಮಿ ಆನ್ಲೈನ್ ಅಂತ ಒಂದು ಆಯುರ್ವೇದ ಕಂಪ್ನಿಯಿಂದ 3 ವರ್ಷದ ಹಿಂದೆ
ಓಪನ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಥರದ ಕೆಮಿಕಲ್ ಫ್ರೀ ಆಯುರ್ವೇದ ಉತ್ಪನ್ನಗಳು, ಎಲ್ಲ ಮನೆಗೆ ಬೇಕಾಗುವ ಅಡುಗೆ ಮನೆಯಲ್ಲಿ ಬೇಕಾಗುವ ಸಾಮಾನುಗಳು, ಮತ್ತು ಸೋಪು, ಪೇಸ್ಟು, ಪೇನ್ ಆಯಿಲ್ಸು, ಶಾಂಪು, ಎಲ್ಲ ಥರದ ಆಯುರ್ವೇದ ಪ್ರಾಡಕ್ಟ್ಗಳನ್ನು ನಾವು ಥ್ರೂ ಔಟ್ ಇಂಡಿಯಾ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಸೇಲ್ ಮಾಡ್ತೀವಿ. ಎಲ್ಲ ಥರದ ಉತ್ಪನ್ನಗಳು ನಾವು ಎಲ್ಲ ಅಂದರೆ ದೇಶಿ ಉತ್ಪನ್ನಗಳನ್ನು ಎಲ್ಲ ಸೇಲ್ ಮಾಡ್ತಾ ಇರೋದು. ಆದಷ್ಟು ಹೊರಗಡೆಯವರಿಗೆ ಮನೆಗೆ ತಲುಪುವ ಆಯುರ್ವೇದ ಉತ್ಪನ್ನಗಳನ್ನು ಮನೆಗೆ ತಲುಪಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಉದ್ದೇಶದಿಂದ ಶುರು ಮಾಡಿರೋದು. ನಮಸ್ಕಾರ, ನನ್ನ ಹೆಸರು ಮಧುರೇಶ್ ಅಂತ. ರಾಮಿ ಆನ್ಲೈನ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್. ಈ ಸಂಸ್ಥೆಯನ್ನು ನಾವೊಂದು 3 ವರ್ಷದ ಹಿಂದೆ ಕರೋನಾ ಟೈಮ್ನಲ್ಲಿ ಆರಂಭ ಮಾಡ್ತೀವಿ. ಕಾರಣ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಜನಕ್ಕೆ ಹೊರಗೆ ಬರೋಕ್ಕಾಗ್ತಿರಲಿಲ್ಲ, ಸಾಕಷ್ಟು ಮೆಡಿಸಿನ್ಗಳು ಅವ್ರಿಗೆ ಬೇಕಾಗ್ತಾ ಇತ್ತು. ಅದರಿಂದಾಗಿ ನಾವು ಶುರು ಮಾಡಿದ್ದು. ಈಗ ಸುಮಾರು 600ಕ್ಕೂ ಹೆಚ್ಚು ಅಧಿಕ ಪ್ರಾಡಕ್ಟ್ಗಳನ್ನು ನಾವು ಸೇಲ್ ಮಾಡ್ತೀವಿ. ಥ್ರೂಔಟ್ ಇಂಡಿಯಾ ಸುಮಾರವಾಗಿ 16,000 ಪಿನ್ ಕೋಡ್ಗಳಿಗಿಂತ ಜಾಸ್ತಿ ಕಡೆಗಳಲ್ಲಿ ನಮ್ಮ ಪ್ರಾಡಕ್ಟ್ಗಳು ಹೋಗುತ್ತೆ. ನಮ್ಮ ವಿಶೇಷತೆ ಏನು ಅಂತ ಕೇಳಿದ್ರೆ ಯಾವುದೇ ರೀತಿಯ ಕೆಮಿಕಲ್ ರಹಿತ ಉತ್ಪನ್ನಗಳನ್ನು ಪ್ರಮೋಟ್ ಮಾಡುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಆಹಾರ ಪದಾರ್ಥಗಳಲ್ಲಿ ವಿಪರೀತ ಕಲಬೆರಕೆ ಇದೆ. ಹಸುವಿನ ತುಪ್ಪ ಅಂತ ಹೇಳ್ತಾರೆ, ಆ ಹಸುವಿನ ತುಪ್ಪನೂ ಕೂಡ ಇವತ್ತು ಶುದ್ಧವಾಗಿ ಉಳಿದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅತ್ಯಂತ ಶುದ್ಧವಾಗಿರುವಂತಹ ಪ್ರಾಡಕ್ಟ್ಗಳನ್ನು ಮಾತ್ರ ಆರಿಸಿ ತಂದು ಅದನ್ನು ಜನಗಳಿಗೆ ನಾವು ತಲುಪಿಸ್ತಾ ಇದ್ದೀವಿ.